ಸೇವೆ ಮಾಡಲು ಮುಂದಾದ ಸಮಾಜ ಸೇವಕ ಸಿಎಂ ಬೈರೇಗೌಡ 25 ಬಡ ಜನರಿಗೆ ಮನೆ ಸಾಮಗ್ರಿಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದ ಸಮಾಜ ಸೇವಕ ಸಿಎಂ ಬೈರೇಗೌಡ. ಚಿಂತಾಮಣಿ ನಗರದ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಇರುವ ಮೀನು ಮಾರುಕಟ್ಟೆ ಬಳಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಮಾನವ ಹಕ್ಕುಗಳ ಕಮಿಟಿ ಕಚೇರಿ ಬಳಿ ಆಯೋಜನೆ ಮಾಡಲಾಗಿದ್ದ ಬಡವರಿಗೆ ಸೂರು ಕಲ್ಪಿಸಿಕೊಡುವ ಕಾರ್ಯಕ್ರಮದಲ್ಲಿ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ಮಾನವ ಹಕ್ಕುಗಳ ಸಂಘಟನೆಯ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡರವರು ಕಾರ್ಮಿಕರಿಗೆ ಸೂರು ಗುರಿಯಾಗಿದ್ದು ಮನೆಗಳಿಗೆ ಸಿಮೆಂಟ್, ಇಟ್ಟಿಗೆ, ಎಂಸ್ಯಾಂಡ್, ಕಿಟಕಿ, ಬಾಗಿಲು ಮತ್ತು ಮೇಲ್ಛಾವಣಿಗೆ ಬೇಕಾಗಿರುವ ಕಬ್ಬಿಣದ ಶೀಟ್, 25 ಮೂಟೆ ಸಿಮೆಂಟ್ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ 25 ಜನರಿಗೆ ನೀಡಲಾಗಿದ್ದು ಮುಂದಿನ ತಿಂಗಳು 2ನೇ ಹಂತದಲ್ಲಿ ಕೊಡಲಾಗುತ್ತದೆ ಎಂದರು. ಈಗಾಗಲೇ 600 ಮನೆಗಳು ನಿರ್ಮಿಸಿಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಅಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಸಮಾಜ ಸೇವೆ ಮುಂದುವರಿಸಲಾಗುತ್ತದೆ ಎಂದರು. ಈಗ 20 ಫಲಾನುಭವಿಗಳಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಕೊಟ್ಟಿದ್ದು, ಇನ್ನು ತಾಲೂಕಿನಲ್ಲಿ 3,000 ಅರ್ಜಿಗಳು ಬಂದಿದ್ದು, ಈ ಎಲ್ಲಾ ಅರ್ಜಿದಾರರ ಮನೆಗಳಿಗೆ ಬೇಕಾಗಿರುವ ಈ ಮೇಲ್ಕಂಡ ಸಾಮಗ್ರಿಗಳನ್ನು ನೀಡಲಾಗುತ್ತದೆ ಎಂದರು. ಈ ವೇಳೆ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘ ಮತ್ತು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿ ದೇವರಾಜ್ ಅಧ್ಯಕ್ಷರು, ಶಿವಾರೆಡ್ಡಿ ಉಪಾಧ್ಯಕ್ಷರು, ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ, ರಾಜಶೇಖರ್ ಖಜಾಂಚಿ, ಕೃಷ್ಣಪ್ಪ ಕಾರ್ಯಾಧ್ಯಕ್ಷರು, ಶ್ರೀನಿವಾಸ್ ಕಾರ್ಯದರ್ಶಿ, ಮಂಜುನಾಥ್ ಪ್ರಸಾದ್, ಆಂಜನೇಯ ರೆಡ್ಡಿ, ಶ್ರೀನಾಥ್ ಸೇರಿದಂತೆ ಕಾರ್ಮಿಕರು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಎಸ್ಪಿಎಂ ನ್ಯೂಸ್, ಚಿಂತಾಮಣಿ. ಸ್ನೇಹಿತರೆ, ಏನು ಚಿಂತಾಮಣಿ ತಾಲೂಕಿನ ದ್ವಾರಪಲ್ಲಿ ಆಗಿರ್ತಕ್ಕಂಥ ಸಾವಿತ್ರಮ್ಮ ಅವರು ನಮಗೆ ಅರ್ಜಿ ಕೊಟ್ಟಿದ್ದರು. ಹಂಗಾಗಿ ಸುಮಾರು ಅರ್ಜಿ ಒಂದು ಎರಡೂವರೆ ತಿಂಗಳಿಗೆ ಹಿಂದೆ ನಮಗೆ ಅರ್ಜಿ ಕೊಟ್ಟಿದ್ದರು. ಅದು ಪರಿಶೀಲನೆ ಮಾಡಿದಾಗ ಅವರು ಕಡು ಬಡವರು ಅಂತೇಳಿ ನಮಗೆ ಈಗಾಗಲೇ ಮಾಹಿತಿ ಬಂದಿದೆ. ನಮ್ಮ ಸಮೀಕ್ಷೆಯ ಪ್ರಕಾರ ಸಹ ಅವರು ಸಹ ಕಡು ಬಡತನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ವೆರಿಫಿಕೇಷನ್ ಪ್ರಕಾರ ಕರೆಕ್ಟಾಗಿ ಬಂದಿದೆ. ಇದು ಏನು ಮಾಹಿತಿ ಬಂದಿದೆ. ಅಷ್ಟೇ ಅಲ್ಲದೆ ಏನೋ ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರು ಇವರು ಸಹ ಸಮೀಕ್ಷೆ ಮಾಡಿದಾಗ ಅವರು ಕಡು ಬಡವರು ಅಂತೇಳಿ ಮಾಹಿತಿ ಬಂದಿದೆ. ಹಂಗಾಗಿ ಇವತ್ತಿನಿಂದಲೇ ಅವರಿಗೆ ಇದು ಮನೆ ನಿರ್ಮಾಣ ಮಾಡೋದಕ್ಕೆ ಸಾಮಗ್ರಿ ಚಾಲನೆ ಕೊಡ್ತಾ ಇದ್ದೀವಿ. ಕೊಟ್ಟಾಗ ಏನಾಗ್ತಾ ಇದೆ ಅಂತಂದ್ರೆ, ಆ ಗ್ರಾಮಗಳಲ್ಲಿ ಆಗಂತ ಸಮಸ್ಯೆಗಳೇನು, ಅಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಮೂಲಭೂತ ಸೌಕರ್ಯಗಳು ಏನು ಅಲ್ಲಿ ಕುಂಠಿತಗೊಂಡವೆ ಅಂತ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಹಂಗಾಗಿ ಅದೇ ವಿಚಾರವಾಗಿ ನಾವು ಆ ಮೂಲಭೂತ ಸೌಕರ್ಯಗಳು ಅಥವಾ ಏನಲ್ಲಿ ಬಡ ಕುಟುಂಬಗಳೇನಿದಾವ ಅಂಥವರಿಗೆ ನಾವು ಕೈಲಾದಷ್ಟು ಮಟ್ಟಕ್ಕೆ ನಾವು ಏನು ಒಂದು ರಿಯಲ್ ಎಸ್ಟೇಟ್ ಉದ್ಯಮಿನೂ ಅಲ್ಲ ನಾವು. ಹಂಗಾಗಿ ಒಂದು ಸಂಘಟನೆ ಕಟ್ಕೊಂಡು ಒಂದು ಏನು ಸಂಘಟನೆ ಅಂತಂದರೆ ಒಂದು ಕುಟುಂಬದಲ್ಲಿ ಒಬ್ಬ ಹಿರಿಯ ಯಜಮಾನತ್ವನ ಏನಿರ್ತದೋ ಆ ರೀತಿಯಲ್ಲಿ ಸಂಘಟನೆ ಕಟ್ಕೊಂಡು ಅದರಲ್ಲಿ ಯಜಮಾನತ್ವನ ವಹಿಸಿ ಆ ಸಂಘದಲ್ಲಿರ್ತಕ್ಕಂಥದ್ದು ಏನೇನು ಮೂಲಭೂತ ಸೌಕರ್ಯಗಳು ಬೇಕನ್ನೋಂಥದ್ದು ಒದಗಿಸ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ಉದ್ದೇಶ, ರಾಜಕೀಯ ಉದ್ದೇಶ ಇಲ್ಲ.